which organization is known as the think tank of the government of India for education? ಸೊ ಯಾವ ಒಂದು ಆರ್ಗನೈಸೇಷನ್ ಅನ್ನ ಥಿಂಕ್ ಟ್ಯಾಂಕ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಫಾರ್ ಎಜುಕೇಶನ್ ಅಂತ ಹೇಳ್ಬೋದು ಅಂದ್ರೆ ಸೊ AICT ಇದೆ, UGC ಇದೆ, NCERT ಇದೆ, NCTI ಇದೆ. ಸೊ ಇದು NCT ಇದು ಟೀಚರ್ ಎಜುಕೇಶನ್ಗೆ ರಿಲೇಟೆಡ್ ಆಗುತ್ತೆ. ಸೊ ಆಪ್ಷನ್ ಸಿ NCERT ಇಸ್ ದಿ ಥಿಂಕ್ ಟ್ಯಾಂಕ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ನೆಕ್ಸ್ಟ್ ಕ್ವೆಶ್ಚನ್. So who is considered the architect of modern Indian higher education system? So ಯಾರನ್ನ ನಾವು ಮಾಡರ್ನ್ ಇಂಡಿಯನ್ ಹೈಯರ್ ಎಜುಕೇಶನ್ ಸಿಸ್ಟಮ್ ದ ಆರ್ಕಿಟೆಕ್ಟ್ ಅಂತ ಹೇಳ್ಬೋದು. ರವೀಂದ್ರನಾಥ್ ಟ್ಯಾಗೋರ್ ಇದೆ, ಡಾಕ್ಟರ್ S ರಾಧಾಕೃಷ್ಣನ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅಂಡ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಿದೆ. ಸೊ ಮಾಡರ್ನ್ ಇಂಡಿಯನ್ ಹೈಯರ್ ಎಜುಕೇಶನ್ ಸಿಸ್ಟಮ್ ದ ಆರ್ಕಿಟೆಕ್ಟ್ ಯಾರಂದ್ರೆ ಆಪ್ಷನ್ ಸಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಇಸ್ ದಿ ರೈಟ್ ಆನ್ಸರ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ ನೆಕ್ಸ್ಟ್ ನೋಡೋಣ. ರಾಷ್ಟ್ರೀಯ ಉಚಿತ ಶಿಕ್ಷಣ ಅಭಿಯಾನ ವಾಸ್ ಲಾಂಚ್ಡ್ ಇನ್. ಸೊ ಇದು ರೂಸಾ ಅಂತ, ಇದು ರೂಸಾದ ಫುಲ್ ಫಾರ್ಮ್ ಕೇಳಿದ್ರೆ ರಾಷ್ಟ್ರೀಯ ಉಚಿತ ಶಿಕ್ಷಣ ಅಭಿಯಾನ. ಸೊ ಇದು ಕೂಡ ಗೊತ್ತಿರಬೇಕು. ಮತ್ತು ಇದು ಯಾವಾಗ ಲಾಂಚ್ ಆಗಿದ್ದು ಯಾವಾಗ ಅಂದ್ರೆ ಇಲ್ಲಿ ಆಪ್ಷನ್ಸ್ 2005 ಇದೆ, 2008 ಇದೆ, 2013 ಇದೆ, 2015 ಇದೆ. ಸೊ ಆಪ್ಷನ್ ಸಿ 2013 ಒಳಗೆ ಇದು ಲಾಂಚ್ ಆಗ್ತೈತೆ. ಇದ್ರದ್ದು ರೂಸಾದ ಫುಲ್ ಫಾರ್ಮ್ ಒಂದು ರಾಷ್ಟ್ರೀಯ ಉಚಿತ ಶಿಕ್ಷಣ ಅಭಿಯಾನ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ನ್ಯಾಕ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನ್ಯಾಕ್ was established in. NAC ಯಾವಾಗ ಸ್ಟಾರ್ಟ್ ಆಯಿತು ಅಂತ ಕೇಳಿದ್ರೆ ಸೊ ನ್ಯಾಕ್ ದ ಫುಲ್ ಫಾರ್ಮ್ ಬಂದು ಅಗೇನ್ ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರಿಡೇಷನ್ ಕೌನ್ಸಿಲ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರಿಡೇಷನ್ ಕೌನ್ಸಿಲ್, ನ್ಯಾಕ್ ದ ಫುಲ್ ಫಾರ್ಮ್. ಇದು ಯಾವಾಗ ಎಸ್ಟಾಬ್ಲಿಷ್ ಅಂದ್ರೆ 1982 ಇದೆ, 1990 ಇದೆ, 1994 ಇದೆ, 2000 ಇದೆ. ಸೊ ನ್ಯಾಕ್ ಎಸ್ಟಾಬ್ಲಿಷ್ ಆಗಿದ್ದು 1994ರಲ್ಲಿ. ಇದು 1994ರಲ್ಲಿ ನ್ಯಾಕ್ ಎಸ್ಟಾಬ್ಲಿಷ್ ಆಯಿತು. So NAC full form is National Assessment and Accreditation Council. So this is very important. So one question ಇದ್ರ ಮೇಲೆ ಬಂದೇ ಬಂದಿರ್ತದೆ. ಸೊ ಎಸ್ಟಾಬ್ಲಿಷ್ ಆಗಿದ್ದು 1994ರಲ್ಲಿ. ಇದು ಹೆಡ್ ಕ್ವಾರ್ಟರ್ ಬಂದು ಬೆಂಗಳೂರಲ್ಲಿ ಇದೆ. ಸೊ ಬೆಂಗಳೂರಲ್ಲಿ ಹೆಡ್ ಕ್ವಾರ್ಟರ್ ಇದೆ. ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ ನೆಕ್ಸ್ಟ್ ಕ್ವಶನ್. ಸೊ ದ ಫಸ್ಟ್ ವುಮೆನ್ಸ್ ಯೂನಿವರ್ಸಿಟಿ ಇನ್ ಇಂಡಿಯಾ. ಫಸ್ಟ್ ವುಮೆನ್ಸ್ ಯೂನಿವರ್ಸಿಟಿ ಇನ್ ಇಂಡಿಯಾ ವಾಸ್ ಎಸ್ಟಾಬ್ಲಿಷ್ಡ್ ಇನ್. ಸೊ ಭಾರತದೊಳಗೆ ಪ್ರಥಮವಾಗಿ ವುಮೆನ್ಸ್ ಮಹಿಳಾ ವಿಶ್ವವಿದ್ಯಾಲಯ ಯಾವುದು ಅಂತ ಕೇಳಿದರೆ ಎಲ್ಲಿದೆ ಅಂತ ಕೇಳಿದರೆ ಸೊ ಪುಣೆ, ಮುಂಬೈ, ಡೆಲ್ಲಿ ಅಂತ ಕಲ್ಕತ್ತಾರೆ. ಸೊ ಇದು ರೈಟ್ ಆನ್ಸರ್ ಆಪ್ಷನ್ ಬಿ ಮುಂಬೈ. ಸೊ ನೆಕ್ಸ್ಟ್ ಕ್ವಶನ್. ಸೆಂಟ್ರಲ್ ಯೂನಿವರ್ಸಿಟಿ ಇನ್ ಇಂಡಿಯಾ ಆರ್ ಎಸ್ಟಾಬ್ಲಿಷ್ಡ್ ಬೈ. Central University in India established by State Legislature Act, Parliament Act, UGC Order and Presidential Decree ಅಂತಿದೆ. ಸೊ Central University in India ಬಂದು ಎಸ್ಟಾಬ್ಲಿಷ್ಡ್ ಬೈ ಎದರಿಂದ ಅಂದ್ರೆ ಅದು ಆಪ್ಷನ್ ಬಿ ಪಾರ್ಲಿಮೆಂಟ್ ಆಕ್ಟ್ ಇಂದ. ಸೊ ಇಲ್ಲಿ ತನ ಹೈಯರ್ ಎಜುಕೇಶನ್ ಸಿಸ್ಟಮ್ ಇಂಡಿಯಾದ ಮೇಲೆ ಕೆಲವೊಂದು ಇಷ್ಟು MCQ ಕ್ವಶನ್ಸ್ ನೋಡಿದ್ರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು.